ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇರೋ ರೀಸನ್ ಇಷ್ಟೇ, ಹಬ್ಬ ಆಯ್ತಲ್ಲ, ನಮ್ಮಜ್ಜಿ ಚಕ್ಲಿ, ಕೋಡ್ಬಳೆ, ಒಬ್ಬಟ್ಟು ಎಲ್ಲ ಮಾಡಿದ್ರು. ತಿನ್ನಕ್ಕಂತೂ ಆಗಲಿಲ್ಲ. ಸೊ ಮಗ ನಾನೇ ತೊಗೊಂಡು ಬರ್ತೀನಿ ಅಂತ ಅಂದರು. ವಯಸ್ಸಾಗಿದೆಯಲ್ಲ, ನಾನೇ ಬರ್ತೀನಿ ಅಜ್ಜಿ, ನೀವು ಬರಬೇಡಿ ಅಂತಂದೆ. ಸೊ ಟಿಪ್ಟೂರಲ್ಲಿ ಯಾರೇ ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ಡಾಕ್ಯುಮೆಂಟ್ಸ್ ಇಲ್ದಲೆ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ದಲೆ, ಲೈಸೆನ್ಸ್ ಇಲ್ದಲೆ ಓಡಾಡಬೇಡಿ. ಓಡಾಡಿದ್ರೆ ನೋಡಿ ಫೈನ್ ಹಾಕವ್ರೆ. ಸುಮ್ಮನೆ 1000 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಅಪ್ಪ ಅಮ್ಮನ ದುಡ್ಡು ವೇಸ್ಟು. ಸೊ ಅದಕ್ಕೆ ಡಾಕ್ಯುಮೆಂಟ್ಸು, ಲೈಸೆನ್ಸು ಇದ್ದರೆ ಮಾತ್ರ ಈ ರೋಡ್ಗಳಲ್ಲಿ ಓಡಾಡಿ. ಸೊ ಹಿಂಗೆ ಹೋಗ್ತಿದ್ದೆ, ನಮ್ಮ ಹುಡುಗರು ಸಿಕ್ಕಿದ್ರು. ಹಲೋ ಬ್ರೋ. ಹಾಯ್ ಬ್ರೋ. ಯೂಟ್ಯೂಬ್ ನೋಡ್ತೀರಾ? ವೈಬಿಂಗ್ ಕನ್ನಡಿಗ ಅಂತ ಇದೆ ನೋಡಿ. ಕಂಟೆಂಟು ಬೇರೆ ಥರ ಇರಲ್ಲ, ನಿಮಗೆ ಮೋಟಿವೇಟ್ ಆಗೋ ಥರನೇ ಇರುತ್ತೆ. ಸೊ ನೋಡಿ ಬ್ರೋ, ಆಯಿತಾ? ನೋಡ್ತೀರಲ್ಲ? ಥ್ಯಾಂಕ್ ಯು. ಸೊ ಗಾಯ್ಸ್, ನಾನು ಹೋಗೋ ಬಸ್ಸು ಅಲ್ಲಿದೆ ನೋಡಿ. ಮಗ ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬು ವೈಬಿಂಗ್ ಕನ್ನಡಿಗ ಅಂತ ಇದೆ ನೋಡ್ರಿ, ನನ್ನ ಚಾನಲ್ಲೇ ಅದು, ಆಯಿತಾ? ನೋಡ್ತೀರೇನ್ರು? ಮನಸ್ಸಾಗಿ ಹುಟ್ಟಿದ ಮೇಲೆ ಮರ್ಯಾದೆಯಿಂದ ಬಾಳ್ಬೇಕು, ಕಷ್ಟ ಬೀಳ್ಬೇಕು, ದುಡಿಬೇಕು. ಅಂತೂ ಅಷ್ಟು ದೂರ ಟ್ರಾವೆಲ್ ಮಾಡ್ತಾ ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ತಾತ ಬಂದಿರ್ತಾರೆ ನೋಡಿ. ಅಲ್ಲಿ ಬರ್ತಾರೆ ನೋಡಿ, ಮಾಸ್ಟರ್ ಪೀಸ್. ಆದ್ರೂ ತಾತ ನಿಮ್ಮ ಶಕ್ತಿ ನಮಗೆ ಬರಲ್ಲ. ಏನ್ ಮಾಡೋಣ ಅಲ್ಲ, ಎಲ್ಲವ ಬುಟ್ಟು ತಿಂದಿರೋದು ನೀವು. ನಾವು ಈ ವಯಸ್ಸಲ್ಲೂ ನಾನು ಇನ್ನೂ ನೋಡಿ ಇನ್ಸ್ಪೈರ್ ಆಗಬೇಕು. ಎಷ್ಟೊಂದು ಜನ ನಾಗರಕಲ್ಲೂ ಇದು ಮಾಡಿಸಿದೀವಿ, ನಾಗರಕಲ್ಲು ಮಾಡಿಸಿದ್ರು. ಹೆಂಗ್ ಮಾಡಿದ್ವಿ ಗೈಸ್, ಇಲ್ಲೇ ಗೌರಿ ಹಬ್ಬದಲ್ಲಿ ಬಂದು ನೋಡಿ, ಇಲ್ಲೇ ನಾಗರ ಪೂಜೆ ಮಾಡೋದು. ಇದು ನಾಗರಕಲ್ಲು. ನೋಡಿ, ಇಲ್ಲೇ ನಾಗಪ್ಪನ ಪೂಜೆ ಮಾಡ್ತಾರೆ. ಇಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಮಾಡ್ತಾರೆ. ನಮ್ಮ ಕಡೆ ಈ ಥರ ನಾಗರ ಕಲ್ಲು ಇಟ್ಬಿಟ್ಟು ಪೂಜೆ ಮಾಡೋದು ಬಂದಿದೆ. ಅಥವಾ ಇದ್ರ ಮಧ್ಯದಲ್ಲಿ ಏನೇನು ಬೆಳೆ ಹಾಕ್ಬೋದು? ಬೆಳೆ ಹಾಕ್ಬೋದು, ಆದರೆ ಇವಾಗ ಆಗಲ್ಲ. ಏನು ಅಡಿಕೆ ಗಿಡ ಕ್ಲಿಯರ್ ಬಿಟ್ಕೊಳ್ಳೋದು, ಏನಾರ ಒಂಚೂರು ಮಾಡ್ಕೋಬೋದು. ಬಾಳೆ ಗಿಡ ಹಾಕ್ಬೋದು, ಅದು ಮಾಡಿರ್ಬೇಕಲ್ಲ. ಅದು ಮುಖ್ಯ. ಮತ್ತೆ ನಮ್ಮ ಕೈಲಿ ಆಗಲ್ಲ, ಕೊಡೋಕ್ಕಾಗಲ್ಲ. ಹೌದು, ಒಬ್ರು ಮಾಡೋಕ್ಕಾಗಲ್ಲ ತಾತ, ಹೇಳಿ. ಎಲ್ಲ ಮೇಂಟೈನ್ ಮಾಡ್ಬೇಕು ನಾವು. ಒಬ್ಬ ಆಳು ಕರ್ಕೊಂಬರ್ತೀರಿ ಅಂದರೆ 500 ರೂಪಾಯಿ ಕೇಳ್ತಾರೆ. ಅವ್ರಿಗೆ ಎಣ್ಣೆ ಕಷ್ಟ. ಅದೇ ಕಣ್ತಾತ, ಏನು ಮಾಡೋಕ್ಕಾಗಲ್ಲ. ಸರಿ ಹಿಂಗಿದೆ. ಇವೆಲ್ಲ ಸೊಸಿನಾ? ಇವು ಅರಿಶಿನ. ಓ, ನಮ್ಮಜ್ಜಿ ಅಜ್ಜಿನ ಹಾಕಿರೋದು. ನಮ್ಮಜ್ಜಿ ಬಿಡು, ಇಂಥದ್ದು ಹಾಕಿಲ್ಲ ಅನ್ನಂಗಿಲ್ಲ. ಇನ್ನು ಮನೆ ಹತ್ರ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇನ್ನೂ ಬೇಜಾನಿದೆ ನಮ್ಮಜ್ಜಿದು. ಹೂವಿನ ಗಿಡ, ಹಣ್ಣಿನ ಗಿಡ, ಇಂಥದ್ದು ಹಾಕಿಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡಿದ್ದಾರೆ. ಸೊ ಗೈಸ್, ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ನಮ್ಮ ಅಜ್ಜಿ ಇಲ್ಲೇ ಅವರೇ ನೋಡಿ. ನಮಸ್ತೆ. ಹೆಸರೇನು ಅಜ್ಜಿ ನಿಂದು? ನೋಡಿ, ನಮ್ಮ ಅಜ್ಜಿ ಹೆಸರು ಕೊಟ್ರಮ್ಮ ಅಂತ. ನಾನು ಕೊಟ್ರಜ್ಜಿ ಅಂತ ಕರೆಯೋದು. ಈ ಅಜ್ಜಿನೇ ನನಗೆ ಚಿಕ್ಕ ವಯಸ್ಸಿಂದನೂ ಸಾಕಿ ಸಲುವಿ ಏನೇ ಆಗಲಿ ಇನ್ನು ದೊಡ್ಡ ಮಾಡಿರೋದು. ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ಆಟ ಮಾಡ್ತಿದ್ದೆ. ನಮ್ಮ ಅಮ್ಮನೇ ಆಗಲಿ ನಮ್ಮ ಅಜ್ಜಿನೇ ಆಗಲಿ ಅವ್ರ ಪೇಷನ್ಸಿಂದ ಹೇಳ್ಬಿಟ್ಟು ನಾನು ಸಾಕಿದ್ರು. ನಮ್ಮ ಅಜ್ಜಿ ಬಗ್ಗೆ ಹೇಳ್ಬೇಕಂತಂದರೆ ಇಂಥ ಗಿಡ ಹಾಕಿಲ್ಲ ಅನ್ನೋಂಗಿಲ್ಲ, ಅಷ್ಟೊಂದು ಗಿಡ ಹಾಕಿಲ್ಲ ಅಂದರೂ ಒಂದು ತಕ್ಕ ಮಟ್ಟಿಗೆ ಹಾಕಿದ್ದಾರೆ. ಅಜ್ಜಿ ಬನ್ನಿ, ನಮ್ಮ ಅಜ್ಜಿ ಬಾಯಿಂದನೇ ಅವ್ರ ಗಾರ್ಡನ್ ಬಗ್ಗೆ, ಮಿನಿ ಗಾರ್ಡನ್ ಬಗ್ಗೆ ಹೇಳ್ತಾನೆ. ಹೇಳಜ್ಜಿ, ಎಲ್ಲೆಲ್ಲಿ ಏನೇನು ಹಾಕಿ, ಇದೇನಜ್ಜಿ ಗಿಡ? ಏನಜ್ಜಿ? ಬಾ, ನೀನು ಹಂಗೆ ನಿಂತ್ಕೊಬಿಟ್ರೆ. ಇದು ಇತ್ಲವರೆ ಗಿಡ, ಇದು ದಾಸವಾಳ, ಇದು ಕಾಕ್ಟ. ಯಾವ್ದಿದಾ? ಕಾಕ್ಟ. ಇದು ಅರಿಶಿನ, ಇದು ಶಾವಂತಿಗೆ, ಇದು ಕೋಲ್ ಬಸಳೆ ಗಿಡ.
ಹಾಂ ಓಕೆ. ಅದು ಶೋ ಗಿಡ. ಯಾವುದು ಶೋ? ಅದು ಶೋ ಗಿಡ. ನೋಡ್ರಿ ಇಲ್ಲಿ ಶೋ ಹಾಕಿದ್ದಾರೆ ನೋಡಿ. ಎಲೆಬಳ್ಳಿ. ಯಾವುದು? ಎಲೆಬಳ್ಳಿ. ಯಾವ್ದು ಅಜ್ಜಿ? ಎಲೆಬಳ್ಳಿ. ಹಾಂ ಎಲೆ ಬಳ್ಳಿನೂ ಹಾಕ್ಬಿಟ್ಟಿದ್ಯಾ? ಎಲೆಬಳ್ಳಿ. ಹಾಂ ಹಾಂ. ಹಸೆ ಶುಂಠಿ. ಶುಂಠಿ ಓಕೆ. ಇದು ಹಸೆ ಅರಿಶಿನ. ಅರಿಶಿನ ಯಾವುದು? ಇಲ್ಲೆಲ್ಲ ಹಾಕಿದ್ದೀರಾ? ಹಾಂ ಓಕೆ ಹಾಕಿದೀವಿ. ಇದು ಬ್ರಹ್ಮಕಮಲ. ಅಜ್ಜಿ ಅದು ಏನು ಯಾವಾಗ ಆಡೋದು? ಅದು 7 ಗಂಟೆಗಳಲ್ಲಿ 9 ಗಂಟೆ ಮರುಗುತ್ತೆ. 9 ಗಂಟೆಗೆ? ಅದು ಯಾಕೆ ಹಂಗೆ? ಅದೇ ಅದಕ್ಕೆ ಹೆಸರೇ ಹಂಗೆ ಬ್ರಹ್ಮಕಮಲ ಅಂತನಾ? ಅದು ಎನಿ ಟೈಮ್ ಏನು ಆಡಲ್ಲ? ಇದು ಗುಲಾಬಿ 2. ಹಾಂ ಗುಲಾಬಿ. ಓಕೆ. ಏನಾರು ಒಂಥರ ಔಷಧಿ ಗಿಡಗಳು ಏನಾರು ಆ ಥರ ಏನಾರು ಹಾಕಿದ್ಯಾ? ಏನೋ ಹೇಳ್ತಾರೆ ಔಷಧಿಗೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಾಗೆ ಹಾಕಿದ್ದೀನಿ. ಇದು ಮೂತಿ ಮಲ್ಲಿಗೆ ಗಿಡ. ಹಾಂ ಇದು ಇದು ಕಟ್ತಾರೆ ತಾನೆ ಅಂದರೆ ಕಾಕ್ಟ? ಹಾಂ ಸರಿ ಸರಿ. ಸಪೋಟ. ಹಾಂ ಓಕೆ. ಇದು ಬಿಳೆ ದಾಸವಾಳ. ಹಾಂ ಇಷ್ಟು ಹಾಕಿದ್ದೀನಿ ಇದರಲ್ಲಿ. ಪಪ್ಪಾಯ ಬಿಟ್ಬಿಟ್ಟೆ? ಪಪ್ಪಾಯ ಇನ್ನು ಎಳೆದು ಇನ್ನು ಇವಾಗ ಬಿಡ್ತಾ ಐತೆ. ಓಕೆ ಓಕೆ. ಇನ್ನು ಇವಾಗ ಆಗ್ತಾ ಇದೆ. ಅದು ಎಕ್ಕದ ಗಿಡ ಹಾಕಿದ್ದೀನಿ. ಎಕ್ಕದ ಗಿಡ ಒಳ್ಳೇದಂತ ಅಲ್ವಾ? ಅದು ಈಶಾನ್ಯ ಮೂಲೆಗಿದೆ, ಪೂಜೆಗೆ ಒಳ್ಳೇದು ಅಂತ ಹಾಕಿದ್ದೀನಿ. ಹಾಂ ನೋಡಿ ಇಷ್ಟೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಅಜ್ಜಿ ಏಂತಕ್ಕೆ ಇಷ್ಟೆಲ್ಲ ಹಾಕಿದ್ದೀರಾ ಹೇಳಿ ಅಜ್ಜಿ? ಹೂವಿನ ಗಿಡ ಅಂದ್ರೆ ತುಂಬಾ ಇಷ್ಟ. ಹಾಂ ಹಾಕ್ಬೇಕು ಅಂತ ಹಾಕಿದ್ದೀನಿ. ಹಾಕಿದ್ದೀರಾ? ನೋಡ್ರಿ ಅವ್ರಿಗೇನು ಇಷ್ಟ ಇದೆಯೋ ಅದನ್ನ ಹಾಕೊಂಡವ್ರೆ. ಹೂವಿನ ಗಿಡ ಹಾಂ ಅಂದ್ರೆ ತುಂಬಾ ಇಷ್ಟ. ಹಾಂ ಯಾಕೆ ದೇವ್ರ ಪೂಜೆಗೆ ಅಂತನಾ? ಈಗ ನೀವೆಲ್ಲ ಆಚೆ ಹೋಗ್ಬೇಕಾರೆ ತಕ್ಷಣ ಹೂ ಅಳ್ತವೆ. ಬೆಳಿಗ್ಗೆ ಎದ್ದು ಫೋಟೋ ಹಿಡಿದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಹೂವೆಲ್ಲ. ಹಾಂ ಹೌದು. ಚೆನ್ನಾಗಿ ಹೂ ಅಳಿರುತ್ತೆ. ಮನೆ ಮುಂದೆ ಒಂದು ಆ ಗಿಡಗಳು ಇದ್ರೆ ಒಂಥರ ಖುಷಿ. ಅದಕ್ಕೆ ನಮ್ಮ ಅಜ್ಜಿ ಇಷ್ಟೊಂದೆಲ್ಲ ಗಿಡ ಹಾಕೋ ನೋಡ್ರಿ. ಏನೇ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಒಳಗೆ ಹೋಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ. ನಮ್ಮ ರಾಣಿ ಮಲ್ಕೊಂಡವಳ ಆರಾಮಾಗಿ. ರಾಣಿ ಬಾ ರಾಣಿ. ಇನ್ನ ಎದ್ದೇಳ್ತಾಳ. ಥ್ಯಾಂಕ್ಸ್ ಕೊಡು ರಾಣಿ. ಥ್ಯಾಂಕ್ಸ್ ಕೊಡು. ಹೊಡೆದೇ ಬಿಟ್ರು. ಕೊಡು ಎದ್ದೇಳು. ಥ್ಯಾಂಕ್ಸ್ ಕೊಡು. ಬಿಡು ಅವಳು ಮಲ್ಕೊಂಡವಳೆ. ಹಾಂ ನೋಡಿ ಇದು ನಮ್ಮ ಅಜ್ಜಿ. ಸರಿ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್.